ಹಾಯ್ ಎಲ್ಲರಿಗೂ, ನಾನಿವತ್ತು ಸೌತೆಕಾಯಿ ದೋಸೆ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಮೊದಲಿಗೆ 2 ಗ್ಲಾಸ್ ಅಕ್ಕಿಯನ್ನು ನಾನು 4 ಗಂಟೆ ನೆನೆಸಿಟ್ಟಿದ್ದೇನೆ. ನಂತರ ಅರ್ಧ ತೆಂಗಿನಕಾಯಿ ತುರಿ, ಈ ಸೈಜಿನ ಸೌತೆಕಾಯಿ ಅರ್ಧ ಹಾಕಿದ್ದೇನೆ ನಾನು. ಮೊದಲಿಗೆ ಇದನ್ನು ಈ ಥರ ಕಟ್ ಮಾಡಿ ಸಿಪ್ಪೆಯನ್ನು ತೆಗೆದು ಇದನ್ನು ಸ್ವಲ್ಪ ತುರಿಬೇಕು. ನಂತರ ಮಿಕ್ಸಿ ಜಾರಿಗೆ ಮೊದಲಿಗೆ ತೆಂಗಿನಕಾಯಿ ತುರಿ, ನಾನಿಲ್ಲಿ 2 ಟ್ರಿಪ್ ಮಾಡಿ ಗ್ರೈಂಡ್ ಮಾಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೆನೆಸಿದ ಅಕ್ಕಿಯನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದ್ದೇನೆ. ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ರವೆ ಥರ ಇರಬೇಕು. ನಂತರ ಇದಕ್ಕೆ ತುರಿದ ಸೌತೆಕಾಯನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಇದು ಹಿಟ್ಟು ಹುಳಿ ಆಗಬೇಕಂತಿಲ್ಲ, ಕೂಡಲೇ ಗ್ರೈಂಡ್ ಮಾಡಿ ಮಾಡ್ಬೋದು ದೋಸೆಯನ್ನು. ನಾನಿಲ್ಲಿ ಸೌತೆಕಾಯಿ ಶೇಪಲ್ಲಿ ದೋಸೆ ಹಾಕಿದ್ದೇನೆ. ಸ್ವಲ್ಪ ಸೌತೆಕಾಯಿ ಕಲರ್ ಬರ್ತದೆ. ಇದಕ್ಕೆ ಯಾವುದಾದ್ರೂ ಖಾರವಾದ ಪದಾರ್ಥ ಇದ್ದರೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ನಾನಿಲ್ಲಿ ಬಸಳೆ ಪದಾರ್ಥ ಮತ್ತು ಸಾಂಬಾರು ಜೊತೆ ಸರ್ವ್ ಮಾಡಿದ್ದೇನೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.